ನಮ್ಮ ಹೊಸ ಟ್ರ್ಯಾಕ್ಟರ್ಗೆ ಫಸ್ಟ್ ಟೈಮ್ ರೋಡ್ ರಿಪೀಟ್ ಮಾಡ್ತಾ ಇದೀವಿ. ಪೂರ್ತಿ ನೋಡಿ ನಿಮಗೆ ಗೊತ್ತಾಯ್ತದೆ. ನಾನಿಮ್ಮ ರೈತಮ್ಮ ವೆಲ್ಕಮ್ ಬ್ಯಾಕ್ ಟು ಮೈ ಮಿನ್ಲಾಗ್. ಬೆಳಗ್ಗೆ ಇದ್ದು ದನಗಳೆಲ್ಲ ಹಾಲು ಕಲ್ತಿ ಹಾಲಕ್ಕೆ ಬಂದು ಡೈರಿಗೆ ದನಗಳೆಲ್ಲ ಮೈ ತೊಳೆದು ಸೀಮೆ ಹುಲ್ಲು ಹಾಕಿದ್ದೀನಿ. ಈಗ ದನಗಳೇ ಬರೀ ಸಿಪ್ಪೆನ ಹಾಕೋದಿಲ್ಲ, ಜೊತೆಲಿ ಸೀಮೆ ಹುಲ್ಲು ಹಾಕ್ತೀವಿ. ಅಲ್ಲಿಂದ ಮನೆ ತಗ ಬಂದೆ, ಕರ್ಗಳೆಲ್ಲ ಆಚೆ ಕಟ್ಟಾಕಿ ಕರ್ಗಳಿಗೆ ತಿಂಡಿ ತಿನ್ನಿಸ್ತಾ ಇದೀನಿ. ಈಗ ನಾವು ದನಗಳು ಹೆಂಗೆ ಸಾಕ್ತೀವಿ ಕರ್ಗಳು ಹಂಗೆ ಸಾಕಬೇಕು. ಈಗ ಒಂದು ದನ ತಗೋತೀನಿ, 1 ಲಕ್ಷ ಕಮ್ಮಿ ಎಲ್ಲೂ ದನಗಳು ಸಿಗಲ್ಲ. ಅದೇ ಒಂದು ಕರ ಸಾಕೋರು 2 ವರ್ಷಕ್ಕೊಂದ್ಸಲ ಒಂದು ಕರ ಮಾರ್ಕೋತೀನಿ ಅಂದರೂ ದುಡ್ಡು ಸಂಪಾದನೆ ಆಯ್ತದೆ. ಕಮ್ಮಿ ಅಂದರೂ 1 ಲಕ್ಷ ಸಿಕ್ಕರು ಸಾಕು ಒಂದು ಕರಿನಲ್ಲಿ. ಅದಕ್ಕೆ ನಾನು ಹೇಳ್ತಾರೆ, ನೀವು ದನಗಳು ಹೆಂಗೆ ಸಾಕ್ತೀರೋ ಕರ್ಗಳು ಹಂಗೆ ಸಾಕ್ರಿ. ಕರ್ಗಳಿಗೆ ತಿಂಡಿ ತಿನ್ನಿಸ್ಬಿಟ್ಟು ಮನೆ ಒಳಗಡೆ ಬಂದೆ. ನಮ್ಮ ಬಂದೇಟಿಗೆ ಕಾಫಿ ಕಾಯಿಸ್ಕೊಟ್ರು. ಕಾಫಿ ಎಲ್ಲ ಕುಡ್ಬಿಟ್ಟು ಟ್ಯಾಕ್ಟ್ರ್ ತಗೊಂಡು ಉಪ್ಪು ಬಿಚ್ಚಿಬಿಟ್ಟು ರೋಡ್ ರಿಪೀಟ್ ಮಾಡಬೇಕು ಅಂತ ಬಂದೆ. ನಾನು ಉಪ್ಪು ಬಿಚ್ಚೋಷ್ಟರಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮ ಹುಡುಗನ ಬಂದರು. ಈಗ ರೋಡ್ ರಿಪೀಟ್ ಮಾಡ್ತಾ ಇದ್ದೀವಿ. ನಾವು ಇನ್ನೇನು ತೊಗೊಳ್ಳಿಲ್ಲ. ರೋಟ್ರಿ 5ನೇಗಳೆಲ್ಲ ನಮ್ಮ ಅಣ್ಣವ್ರದ್ದು ಯೂಸ್ ಮಾಡ್ತಾರೆ ಈಗ ಸದ್ಯಕ್ಕೆ. ಈಗ ನಾವು ತಗೋಬೇಕು. ಕೊನೆಗೂ ರೋಡ್ ರಿಪೀಟ್ ಮಾಡಿಲ್ಲ, ಆಯ್ತು. ಈಗ ತಗೋಗಿ ರೋಟ್ರಿ ಹೊಡಿಯೋದಷ್ಟೇ. ಸುಮಾರು ಜನ ಕಮೆಂಟಲ್ಲಿ ಮೆಸೇಜಲ್ಲೆಲ್ಲ ಟ್ಯಾಕ್ಟ್ರ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಗಾಡಿ ಪರ್ಫಾರ್ಮೆನ್ಸ್ ಹೆಂಗೈತೆ ಅಂತ. ಈಗಲೇ ಹೋಗಿ ಫಾಲೋ ಮಾಡಿಕೊಳ್ಳಿ. ನಾನು ಹಾಕೋ ಹಿಂಗೆ ಪಟ್ ಅಂತ ಬರ್ತದೆ. ಅಲ್ಲಿಂದ ನಮ್ಮ ತೋಟದ ಹತ್ರ ಬಂದು ನಮ್ಮ ಹುಡುಗನ ಕರ್ಕೊಬಂದಿದ್ದೀನಿ ಇವತ್ತು. ರೋಟ್ರಿನ ನಮ್ಮ ಹುಡುಗನ ಕೈಲೇ ಓಡಿಸ್ತಾ ಇರೋದು ಇವತ್ತು. ಏನಕ್ಕಪ್ಪ ನಾನು ಹೊಡಿತಾ ಇಲ್ಲ ಅಂತಂದರೆ, ಫಸ್ಟ್ ಟೈಮ್ ನಾನು ಹೊಡಿತಾ ಇರೋ ರೋಟ್ರಿನ ಸ್ವಲ್ಪ ಏಳ್ಸ್ಕೊ ಅಂದ್ಬಿಟ್ಟು ನಮ್ಮ ಹುಡುಗನ ಕರ್ಕೊಬಂದೆ. ತೆಂಗಿನ ಮರ ಹಣ್ಣು ಬೇರೆ ಮತ್ತು ಸೊಸಿಗಳೆಲ್ಲ ಹಾಕಿರ್ತೀವಿ, ಅದಕ್ಕೋಸ್ಕರ ನಮ್ಮ ಹುಡುಗನ ಕೈಲಿ ಸ್ವಲ್ಪ ಏಳ್ಸ್ಕೊ ಅಂತಲೂ ಕರ್ಕೊಬಂದೆ. ರೋಟ್ರಿ ಹೊಡಿಯೋಷ್ಟರಲ್ಲಿ ಪಟವಡಿಗೂ ಹೇಳಿದಷ್ಟು ಬಂದರು. ಪಟವಡಿತವ್ರೆ ನೋಡ್ಬೋದು. ಈಗ ಇದಕ್ಕೇನಪ್ಪ ಬೆಳೆ ಹಾಕ್ತಿರೋ ಅಂದರೆ ಮೆಡಿಸನ್ ಜೋಳ ಹಾಕ್ತೀವಿ. ಇದಕ್ಕೆ ಒಟ್ಟು ಜಾಗ ಬಂದು 30 ಕುಂಟೆಗೆ ಹಾಕ್ತಿರೋದು ಮೆಡಿಸನ್ ಜೋಳ. ಅದು ತೆಂಗಿನ ಮರಗಂಡು ಹಾಕ್ತಾ ಇದೀವಿ. ಮೊದ್ಲೊಂದ್ಸತಿ ವಿಡಿಯೋ ಮಾಡಿ ಹಾಕಿದೆ, 9 ಲೋಡ್ ಗೊಬ್ಬರ ಹಾಕಿಸಿರೋದು ಇದಕ್ಕೆ ಜಾಗಕ್ಕೆ ಅಂತ. ಅದೇ ಜಾಗ ಇದು 9 ಲೋಡ್ ಗೊಬ್ಬರ ಹಾಕಿಸಿರೋದು ನಾವು. ದೊಡ್ಡ ಕೂಪರ್ ಹೊಡ್ಸಿರೋದು. ಏನಕ್ಕಪ್ಪ ದೊಡ್ಡ ಕೂಪರ್ ಹೊಡ್ಸಿದೀವಿ ಅಂತಂದರೆ, ಡಬಲ್ ಇನ್ನು ಜೋಳ ಹಾಕಿ ಡ್ರಿಪ್ಸ್ ಮಾಡಿಸ್ತೀವಿ. ಇದಕ್ಕೆ ಜೋಳ ಹೆಂಗೆ ನೆಡ್ತೀವಿ, ಡ್ರಿಪ್ಸ್ ಹೆಂಗೆ ಬಿಡಿಸ್ತೀವಿ ಅಂತ ಗೊತ್ತಾಗಬೇಕಾದ್ರೆ ಈಗಲೇ ಫಾಲೋ ಮಾಡಿಕೊಳ್ಳಿ. ನಾನು ಹಾಕೊಳ್ಳಿ ನಿಮಗೆ ಪಟ್ ಅಂತ ಬರ್ತದೆ. ಸಂಜೆ ಮೇಲೆ ದನಿ ಮನೆತಾಗ ಬಂದು ದನಗಳೆಲ್ಲ ಒಳಗಡೆ ಕಟ್ಟಾಕಿದ್ದೀನಿ. ಇವತ್ತು ಮಿನಿಲಾಗಿಲಿಗೆ ಏನು ಮಾಡ್ತಿದ್ದೀನಿ, ಲೈಕ್ ಮಕ್ಕ ಶೇರ್ ಮಕ್ಕ ಫಾಲೋ ಮಾಡಿಕೊಳ್ಳಿ. ನಾನು ಅಲಗಾಲ್ ಸಿಗ್ತೀನಿ. ಬಾಯ್.